ನಿನ್ನ ಕನಸುಗಳಿರಲಿ, ಉದಾತ್ತವಾಗಿರ್ಲಿ, ಶ್ರಮ ಪಡು, ಕಷ್ಟಪಡು. ಮಿರಾಕಲ್ ಆಗಲ್ಲ. ದೇವರು ಸಹಾಯ ಮಾಡುವುದು ಯಾರಿಗೆ ತಮ್ಮನ್ನ ತಾವೇ ಸಹಾಯ ಮಾಡ್ಕೊಳ್ತಾರೋ ಅವರಿಗೆ ಸಹಾಯ ಮಾಡ್ತಾನೆ ದೇವರು. ಗಾಡ್ ವಿಲ್ ಹೆಲ್ಪ್ ಓನ್ಲಿ ದೋಸ್. ದೇಶಕ್ಕೊಂದು ನೀತಿ ಆಯೋಗ ಅಂತ 5 ವರ್ಷದಿದೆಯಲ್ಲ, ನಿಂದೇನಿದೆಯಪ್ಪ? ಹೌದಲ್ಲ, ನನ್ಗೇನು ಬಜೆಟ್ ಇಲ್ವಲ್ಲ. ಹಾಗಿದ್ರೆ ನಾನು ಒಂದು ಬಜೆಟ್ ಹಾಕೊಳ್ತೀನಿ ನನ್ನ ಬದುಕಿಗೆ. ನಿನ್ನ ಫೇಲ್ಯೂರ್ಸ್ ಆಲ್ಸೋ ಡಿಪೆಂಡ್ಸ್ ಆನ್ ಯುವರ್ ಎಫರ್ಟ್. ದರ್ ಇಸ್ ಅ ಕೋರಿಲೇಷನ್. ಗೋಲ್ಗೂ, ಎಫರ್ಟ್ಗೂ, ಫೇಲ್ಯೂರ್ಗೂ, ಸಕ್ಸಸ್ಗೂ ಸಹ ಸಂಬಂಧ ಇದೆ, ಕೋರಿಲೇಷನ್ ಇರ್ತದೆ. ಇಂಟರ್ಡಿಪೆಂಡೆಂಟ್ ಎಲ್ಲವೂ. ನಿನ್ನ ಗುರಿ, ನಿನ್ನ ಪ್ರಯತ್ನ, ನಿನ್ನ ಯಶಸ್ಸು, ನಿನ್ನ ವಿಫಲತೆ, ಕಾಸ್ ಅಂಡ್ ಎಫೆಕ್ಟ್ ಅಂತಾರಲ್ಲ, ಹಾಗಿರ್ತದೆ. ನಿನ್ನ ಎಷ್ಟು ದೊಡ್ಡದ ಗುರಿ ಇದೆ ಅಷ್ಟೇ ಮಟ್ಟದ ಶ್ರಮ ಮತ್ತು ತ್ಯಾಗ ಅಥವಾ ಆ ಎಫರ್ಟ್ ಇತ್ತು ಅಂದ್ರೆ ಫೇಲ್ಯೂರ್ ಬರಲ್ಲ. ಆ ಮಿಸ್ ಮ್ಯಾಚ್ ಆದಾಗ ಈ ವಿಫಲತೆ, ಖಿನ್ನತೆ ಅಥವಾ ಸೋತ್ ಹೋಗೋದು ಇದೆಲ್ಲ ಬರ್ತದೆ. ಆಗ್ಲಿ, ಪರವಾಗಿಲ್ಲ, ಫೇಲ್ಯೂರ್ ಆಗಲಿ. ಆ ಫೇಲ್ಯೂರ್ ಅನ್ನು ಕೂಡ ದೊಡ್ಡ ಭೂತದ ಹಾಗೆ ನೋಡಿಬಿಟ್ರೆ ಅದು ಭೂತ ಆಗಿ ನಿನ್ನ ಕಾಡ್ಲಿಕ್ಕೆ ಆರಂಭ ಮಾಡುತ್ತೆ. ಅದಕ್ಕೆ ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಮೈ ಜರ್ನಿ. ಕೆಲಸಕ್ಕಾಗಿ ಅಲೆಯಬಾರದು, ಮತ್ತೊಬ್ಬರ ಹತ್ರ ಹೋಗಿ ಹೋಗಿ ನಿಲ್ಲಬಾರದು. ಸ್ವಾಭಿಮಾನ ಇರ್ಬೇಕು. ಹಾಗೆ ಇರ್ಲಿ ನಾನು. ದಿಸ್ ಇಸ್ ಮೈ ಲೈಫ್ ಅಂಡ್ ಐ ವಿಲ್ ಬಿ ದ ಹೀರೋ ಆಫ್ ಮೈ ಲೈಫ್. ನನ್ನ ಬದುಕಿನ ನಾಯಕ ನಾನೇ. ಯಾರಿಂದನೂ ನಾನು ಆಳಿಸಲ್ಪಡಲ್ಲ. ಯಾರ ನಿರ್ದೇಶನಗಳನ್ನು ನಾನು ತಗೊಳ್ಳಲ್ಲ. ನಿರ್ದೇಶನ ಕೊಡ್ತಾನೆ. ಸ್ವಾಭಿಮಾನ ನನ್ನ ಇತ್ತು ಅಂದ್ರೆ ಎಲ್ಲಿಗೋ ಕರೆದುಕೊಂಡು ಹೋಗುತ್ತೆ. ಆ ಸ್ವಾಭಿಮಾನ, ಅಂತ ಒಂದು ಸ್ವಾಭಿಮಾನದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತಯಾರಾಗಿತ್ತು. ಅಂತ ಒಂದು ಸ್ವಾಭಿಮಾನ ಒಬ್ಬ ಸುಭಾಷ್ ಚಂದ್ರ ಬೋಸ್, ಅಂತ ಒಂದು ಆತ್ಮಾಭಿಮಾನ, ಅಪ್ಪಟ ದೇಶ ಪ್ರೇಮ ಒಬ್ಬ ಆಜಾದ್, ಒಬ್ಬ ಭಗತ್ ಸಿಂಗ್ ಅನ್ನ ತಯಾರು ಮಾಡಿತ್ತು.